ಸ್ನೇಹಿತರೆ ನಮಸ್ಕಾರ. ನನ್ನ ಜೊತೆ ಮಧು ವೈ ಎನ್ ಅಂತ ಶಿರಾದವರು ಕಥೆಗಾರರು. ಕಾರೆ ಹೆಣ್ಣುವನ್ನು ಕಥಾ ಸಂಕಲನ ತೊಗೊಂಡ್ಬಂದಿದ್ರು. ಈಗ ಡಾರ್ಕ್ ಹ್ಯೂಮರನ್ನು ಡಾರ್ಕ್ ವೆಬ್ ಅಂತ ಒಂದು ಪುಸ್ತಕ ಕೂಡ ಬರೆದಿದ್ರು. ಈಗ ಕನಸೆ ಕಾಡು ಮಲ್ಲಿಗೆ ಅಂತ ಭಾಳ ಒಂದು ನಾವೆಲ್ ಭಾಳ ಫೇಮಸ್ ಆಗ್ತಾ ಇದೆ. ಸೊ ಆ ನಾವೆಲಿನ ಕರ್ತೃ ಮಧು ಅವರು ತುಮಕೂರಿನ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದರು. ಇಲ್ಲಿ ಅವ್ರನ್ನ ಮಾತಾಡ್ಸಿದ್ದೀನಿ. ಸೊ ಮಧು ಅವರೇ ನಮಸ್ಕಾರ. ನಮಸ್ಕಾರ. ಸೊ ಮಧು ಅವರೇ, ನೀವು ಶಿರಾದಲ್ಲಿ ಎಲ್ಲಿಯವರು? ಒಂದು ಯರಗುಂಟೆ ಅಂತ ಊರು, ಶಿರಾಯಿಂದ ಮದಿಗೆ ರೋಡಲ್ಲಿ ಬರುತ್ತೆ. ಓಕೆ, ನೀವು ಈಗ ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ನಿಮಗೆ ಸಾಹಿತ್ಯದೆಡೆಗೆ ಆಸಕ್ತಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು? ನಾನು ಓದಿದ್ದು ತುಮಕೂರು ನವೋದಯ ಸ್ಕೂಲಲ್ಲಿ. ಸ್ಕೂಲಲ್ಲಿ ಇದ್ದಾಗೆಲ್ಲ ಬುಕ್ಸ್ ಓದ್ತಾ ಇದ್ದು. ಆಮೇಲೆ ಹೊರಗಡೆ ಬಂದಮೇಲೂ ನನಗೆ ಪುಸ್ತಕ ನಮ್ಮ ಸಂಬಂಧಿಕರ ಮನೆಯಲ್ಲಿ ಹೋಗಿ ಬರ್ತಾ ಪುಸ್ತಕಗಳ ಆಕ್ಸೆಸ್ ಸಿಕ್ಕಿತ್ತು. ಅವುಗಳನ್ನ ಕುವೆಂಪು ತೇಜಸ್ವಿ ಪುಸ್ತಕಗಳಲ್ಲಿ ತುಂಬ ಓದಿ ಆಮೇಲೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಕೊಂಡು ಒಂದು ಕೆಲಸಕ್ಕೆ ಸೇರಿಕೊಂಡಾದಮೇಲೆ ಬರವಣಿಗೆ ಮಾಡಬೇಕು ಅಂತ ಅನಿಸಿ ನಾನು ಪುಸ್ತಕಗಳು ಬರೆಯೋಕ್ಕೆ ಶುರು ಮಾಡಿದೆ. ಸೊ ನೀವು ಕಥೆಗಾರರಾಗಿ ಕಾರೆ ಹೆಣ್ಣು ಅನ್ನೋ ಒಂದು ಕಥಾ ಸಂಕಲನದಿಂದ ಸಾಹಿತ್ಯಕ್ಕೆ ಓದುಗರಿಗೆ ಪರಿಚಯ ಆದರೆ, ಸೊ ಈಗ ಕನಸೆ ಕಾಡು ಮಲ್ಲಿಗೆ ಅನ್ನೋ ಕಾದಂಬರಿಯನ್ನು ನೀವೇ ಸ್ವತಃ ಪ್ರಕಟಿಸಿದ್ದೀರಾ. ನಿಮ್ಮ ಸಾಹಿತ್ಯದ ಅನುಭವಗಳನ್ನ ಹೇಳಿ. ಪುಸ್ತಕ ಪ್ರಕಟ ಮಾಡಿದ್ದು ಮತ್ತು ಈಗ ಪ್ರಕಾಶನ ಶುರು ಮಾಡಿದ್ದು, ಇದ್ರ ಬಗ್ಗೆ ಹೇಳಿ. ಇದು ನನಗೆ ನನ್ನ ಬಾಲ್ಯದ ಅನುಭವಗಳ ಆಧರಿಸಿ ಬರೆದಿರೋ ಕಾದಂಬರಿ. ನಾನು ನವೋದಯ ಸ್ಕೂಲಲ್ಲಿ ಓದಿದ್ದೆಲ್ಲ ಆ ಸ್ಕೂಲಿನ ಅನುಭವಗಳು, ಆಮೇಲೆ ಊರಲ್ಲಿ ನಮ್ಮದು ಯರಗುಂಟೆ ಸಿರಾ ಈ ಅನುಭವಗಳು ಸೇರಿಸಿ ಮಾಡಿರೋ ಕಾದಂಬರಿ. ಆದ್ದರಿಂದ ನನಗೆ ತುಂಬ ಆಸಕ್ತಿ ಇತ್ತು. ನಾನೇ ಮಾಡಬೇಕು, ಇದನ್ನು ನನಗೆ ಬೇಕಾದಂಗೆ ಬರಬೇಕು ಅಂತಲ್ಲ. ಆದರೆ ನಾನೇ ಒಂದು ನೆಲಮುಗಿಲು ಪ್ರಕಾಶನ ಶುರು ಮಾಡಿ ಆ ಬ್ಯಾನರ್ ಅಡಿ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ ಈಗ ಮಾರ್ಕೆಟಲ್ಲಿದ್ದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ನನಗಿದೆಲ್ಲ ಹೊಸದು. ನಾನೇ ಇನ್ಫ್ಯಾಕ್ಟ್ ಅದು ಕವರ್ಡ್ ಡಿಸೈನ್ ಮಾಡಿದ್ದು ನಾನೇ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಡ್ ಜರ್ನಿ ಅಂತ ಆ್ಯಪ್ ಇದೆ, ಯೂಸ್ ಮಾಡಿಕೊಂಡು ಕವರ್ ಡಿಸೈನ್ ಮಾಡಿದ್ದು. ಆಮೇಲೆ ಎಡಿಟ್ ಮಾಡಿದ್ದು ನನಗೆ ಸುಮಾರು ಜನ ಸಹಾಯ ಮಾಡಿದ್ರು ಎಡಿಟ್ ಮಾಡೋಕ್ಕೆ. ಇದೆಲ್ಲ ಪ್ರಾಸೆಸ್ ಇದೆಯಲ್ಲ, ಎಂಡ್ ಟು ಎಂಡ್ ನನಗೆ ಹೊಸ ಅನುಭವ, ಭಾಳ ಚಾಲೆಂಜಿಂಗ್ ಆಗಿತ್ತು, ಹಾಗೆ ಖುಷಿನೂ ಕೊಡ್ತು. ಈಗ ಸ್ವಂತ ಪ್ರಕಾಶನ ಮಾಡಿದ್ರಲ್ಲ, ಅದ್ರ ಬಗ್ಗೆ? ಸ್ವಂತ ಪ್ರಕಾಶ ತುಂಬ ಕಷ್ಟ ಇದೆ, ತುಂಬ ಕೆಲಸ ಇದೆ. ಆಮೇಲೆ ಇದು ನಮ್ಮ ಓದಿನ ಸಮಯವನ್ನು ಆ್ಯಕ್ಚುಲಿ ಸ್ವಲ್ಪ ತಿನ್ಕೊಳ್ಳುತ್ತೆ. ಆದ್ದರಿಂದ ತುಂಬ ಯೋಚನೆ ಮಾಡಿ ಮಾಡಬೇಕು ಕೆಲಸ. ಓಕೆ, ಮತ್ತು ನೀವು ನಿಮ್ಮ ಕೆಲಸದ ಜೊತೆ ಈಗ ಮನೆ ಶಿರಾ ಸಾಹಿತ್ಯ ಸಮ್ಮೇಳನದಲ್ಲ ಓಡಾಡ್ಕೊಂಡು ಬಂದ್ರಿ. ಹೌದು. ಈ ತುಮಕೂರು ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ರಿ. ಈ ತಿರುಗಾಟದ ಬಗ್ಗೆ ಭಾಳ ಉದ್ದೇಶಪೂರ್ವಕವಾಗಿ ತಿರುಗಾಡ್ತಾ ಇದ್ದೀನಿ. ನನಗೆ ಪುಸ್ತಕಗಳು ಎಲ್ಲ ಕಡೆ ಜನಗಳು ಹೇಗೆ ರೆಸ್ಪಾನ್ಸ್ ಇದೆ, ಹೇಗೆ ಸ್ವೀಕರಿಸ್ತಿದ್ದಾರೆ ನೋಡಬೇಕಿತ್ತು ನನಗೆ. ಆದ್ದರಿಂದ ಎಲ್ಲ ಕಡೆ ಸಾಹಿತ್ಯ ಸಮ್ಮೇಳನ ಹೋಗ್ತಾ ಇದ್ದೀನಿ. ಎಲ್ಲೋದ್ರೂ ಜನ ಗುರುತಿಸ್ತಾರೆ, ಆಮೇಲೆ ಪುಸ್ತಕದೊಂದಿಗೆ ಫೋಟೋ ತಕ್ಕೋತಾರೆ, ಆಮೇಲೆ ನನ್ನ ಮಾತಾಡಿಸಿ ಜೊತೆ ಫೋಟೋ ತಕ್ಕೋತಾರೆ. ನನಗೆ ಅದು ಭಾಳ ಅಂದರೆ ಪುಸ್ತಕ ರೀಚ್ ಆಗ್ತಿದೆ ಎಲ್ಲ ಕಡೆ, ಬೆಂಗಳೂರು ಅಷ್ಟೇ ಅಲ್ಲದೆ ಹೊರಗಡೆ ಜನಗಳಿಗೆಲ್ಲ ತಲುಪ್ತಾ ಇದೆ ಅನ್ನೋ ಐಡಿಯಾ ಸಿಗ್ತಾ ಇದೆ. ಆ ಕಾರಣಕ್ಕಾಗಿ ನಾನು ಇನ್ನಷ್ಟು ಓಡಾಡೋ ಪ್ಲ್ಯಾನ್ ಇದೆ. ಓದುಗರುಗಳು, ಹೊಸ ಓದುಗರು ಸಿಗ್ತಾ ಇದ್ದಾರೆ ನಿಮ್ಮ ಕಾದಂಬರಿಗೆ. ಹೌದು. ಮುಖ್ಯವಾಗಿ ಖುಷಿಯಾದ ಸಂಗತಿ, ಅದ್ರ ಬಗ್ಗೆ ಹೇಳಿ. ಹೌದು. ಈಗ ಅದೇ ಓದುಗರು ಮತ್ತೆ ಓದಿ ಅಂತ ಕೇಳೋದು ಭಾಳ ಕಷ್ಟ ಆಗುತ್ತೆ ನಮಗೇನೆ, ಒಬ್ಬ ಬರಹಗಾರನಾಗಿ. ಆದ್ದರಿಂದ ಇವಾಗ ನನ್ನ ಮೂಲ ಉದ್ದೇಶ ಇರೋದು ಪುಸ್ತಕದ ಮೂಲಕ ಕರ್ನಾಟಕದ ಹೊಸ ಓದುಗರನ್ನ ತಲುಪೋದು, ಹೆಚ್ಚೆಚ್ಚು ಓದುಗರನ್ನ ತಲುಪೋದು, ಆ ಮೂಲಕ ಹೆಚ್ಚೆಚ್ಚು ಕನ್ನಡ ಓದುಗರನ್ನ ಹುಟ್ಟು ಹಾಕೋದು. ಇದರಿಂದ ಎಲ್ಲರಿಗೂ ಲಾಭ, ಅಂದರೆ ನನಗೂ ಲಾಭ, ನನ್ನ ಪುಸ್ತಕಕ್ಕೂ ಲಾಭ, ಕನ್ನಡ ಸಾಹಿತ್ಯಕ್ಕೂ ಲಾಭ. ಒಂದು ಪುಸ್ತಕ ಓದೋರು ಮತ್ತೆ ಇನ್ನೊಂದು ಪುಸ್ತಕ ತೊಗೊಂಡು ಓದ್ತಾರೆ ಅಂತ ನನಗೆ ಭರವಸೆ ಇದೆ. ಯಾಕಂದರೆ ಇದು ಹಾಗೆ ಒಂದು ಎಂಟರ್ಟೈನಿಂಗ್ ಆಗಿದೆ ಪುಸ್ತಕ. ಹೊಸ ಓದುಗರಿಗೆ ಎಲ್ಲೂ ಬೋರ್ ಹೊಡಿಸಿದೆ, ಆಮೇಲೆ ತುಂಬ ಸಮಯ ತೊಗೊಳ್ದೇನೆ, ಆಮೇಲೆ ನಗನಗಿಸ್ತಾ ಮಜವಾಗಿ ಓದಿನ ಸುಖ ಕೊಡುವಂಥ ಪುಸ್ತಕ ಇದು. ಆದ್ದರಿಂದ ಇದರಿಂದ ಈ ಪುಸ್ತಕ ಓದಾದ್ಮೇಲೆ ಅವ್ರಿಗೆ ಇನ್ನಷ್ಟು ಪುಸ್ತಕಗಳು ಓದಬೇಕು ಅಂತ ಖಂಡಿತವಾಗಿ ಅನಿಸುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಕನಸೆ ಕಾಡು ಮಲ್ಲಿಗೆ ನಂತರ ಮತ್ತಾವುದಾದ್ರು ಪುಸ್ತಕ ಆಲೋಚನೆ ಇದೆಯಾ ಮುಂದಿನ ವರ್ಷದಲ್ಲಿ? ಸದ್ಯಕ್ಕೆ ಏನಿಲ್ಲ. ಅಂದರೆ ಸುಮಾರು ವರ್ಷಗಳಿಂದ ಹಲವಾರು ಯೋಚನೆಗಳು ಪ್ಯಾರಲಾಗಿ ಓಡ್ತಾ ಇರ್ತದೆ. ಅದು ಯಾವುದು ಎತ್ಕೊಳ್ಳುತ್ತೆ, ಯಾವುದು ಎತ್ಕೊತೀನಿ, ಯಾವುದು ಪುಸ್ತಕ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಈಗಲೇ. ಸದ್ಯಕ್ಕೆ ಇವಾಗ ಕನಸೆ ಕಾಡು ಮಲ್ಲಿಗೆನ ಹೆಚ್ಚೆಚ್ಚು ಜನರಿಗೆ ತಲುಪಿಸೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಇದೊಂದು ಯಂಗ್ ಅಡಲ್ಟ್ಸ್, ಅಂದರೆ ನಮ್ಮ ಕನ್ನಡದಲ್ಲಿ ಏನು ಹೈಸ್ಕೂಲ್ PUC ಮಕ್ಕಳು ಮತ್ತು ಕಾಲೇಜ್ ಹುಡುಗರಿರಲ್ಲ, ಅವರೇ ಹೀರೋ ಆಗಿರುವಂತಹ ಅವರ ಬಾಲ್ಯದ ತುಂಟಾಟಗಳು, ತರಲೆಗಳು, ಅವಾಂತರಗಳು,
ಪ್ರೇಮ ಪ್ರಕರಣಗಳು, ಅದರಿಂದ ಆಗೋ ತಾಪತ್ರಯಗಳು, ಅದರಿಂದ ಸಿಗೋ ಖುಷಿಗಳು, ಈ ಎಲ್ಲ ವಸ್ತುಗಳನ್ನ ಇಟ್ಕೊಂಡು ಹೆಣೆದಿರೋ ಕಾದಂಬರಿ. ಅದರಿಂದ ಹೆಚ್ಚೆಚ್ಚು ಈ ಏಜ್ ಗ್ರೂಪ್ ಅವರು, ಹೈಸ್ಕೂಲು, PUC, ಕಾಲೇಜ್ ಹುಡುಗರು ಇವರು ಓದಬೇಕು ಅಂತ ನನಗೆ ಆಸೆ. ಸೊ ಮಧು ಅವರೇ, ನಿಮ್ಮ ಮುಂದಿನ ಸಾಹಿತ್ಯ ಜೀವನಕ್ಕೂ ಕೂಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಧನ್ಯವಾದಗಳು ಮಧು ಅವರೇ. ಥ್ಯಾಂಕ್ ಯು ಸೊ ಮಚ್.